Hi friends, welcome to KK National Academy. Good morning all my dear friends. Today we are going to discuss about parts of speech. This is very important in English grammar. So for HSTR, GPSTR, Group C, PST and few lectures, FDA, SDA, ಹಾಸ್ಟೆಲ್ ವಾರ್ಡನ್. ಸೊ ಪ್ರತಿಯೊಂದು ಎಕ್ಸಾಮಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಇತ್ತೀಚೆಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮಗೆ 35 ಕ್ವಶನ್ ಮೇಲೆ ರೈಸ್ ಮಾಡ್ತಾ ಇದ್ದಾರೆ ಕಮ್ಯುನಿಕೇಷನ್ ಪೇಪರಲ್ಲಿ. ಅದೇ ರೀತಿಯಾಗಿ HSTR ಆಗಿರ್ಬೋದು, GPST ಆಗಿರ್ಬೋದು, PSTಯಲ್ಲಿ 25 ಮಾರ್ಕ್ಸ್ ಇರುತ್ತೆ. ಸೊ ಅದೇ ರೀತಿಯಾಗಿ ನಿಮಗೆ ಪ್ರತಿಯೊಂದು ಎಕ್ಸಾಮಲ್ಲಿ ನೋಡ್ತಾ ಹೋಗ್ತೀವಿ. VA ಆಗಿರ್ಬೋದು. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ 15 ಶಿಕ್ಷಕರ ನೇಮಕಾತಿ ಕರಿತಾ ಇದ್ದಾರಲ್ಲ, ಅದರ PSTR, HSTR ಎಲ್ಲದಕ್ಕೂ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಸುಮಾರು 3 ಮಾರ್ಕ್ಸ್ ಇರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚಿಂದ ಸುಮಾರು 3 ಮಾರ್ಕ್ಸ್ ರೈಸ್ ಆಗುತ್ತೆ. ಅದು ಹೇಗೆ ಆಗುತ್ತೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ವ್ಯೂಸ್ ಮಾಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಾ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪ್ತದೆ. ಸೊ ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ದೀರಿ ಹೊಸದಾಗಿ, ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌ ಟು ಸ್ಕೋರ್ ಇನ್ ಇಂಗ್ಲೀಷ್ ಗ್ರಾಮರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಂಗ್ಲೀಷ್ ಗ್ರಾಮರಲ್ಲಿ ಯಾವ ರೀತಿ ಕ್ವಶನ್ ಬರ್ತಾವೆ ಅನ್ನೋದು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ. ಸೊ ಲ್ಯಾಂಗ್ವೇಜ್ ಇಸ್ ದ ಬೆಸ್ಟ್ ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಥ್ರೂ ವಿಚ್ ವಿ ಕನ್ವೆ ಎಕ್ಸ್ಪ್ರೆಸ್ ಅವರ್ ಐಡಿಯಾ, ಫೀಲಿಂಗ್ಸ್, ಥಾಟ್ಸ್ ಆ್ಯಂಡ್ ಎಮೋಷನ್ ಟು ಅದರ್ಸ್. ಆ ವರ್ಡ್ ಈಸ್ ಬೇಸಿಕ್ ಯೂನಿಟ್ ಇನ್ ಎವ್ರಿ ಲ್ಯಾಂಗ್ವೇಜ್. ಸೊ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್, ಪಾರ್ಟ್ಸ್ ಅಂದರೆ ನಮ್ಗೆ ಗೊತ್ತಿದೆ, ಡಿವೈಡ್ ಭಾಗ, ಆಫ್ ಸ್ಪೀಚ್ ಭಾಷೆಯ ಅಂಗಗಳು, ಭಾಗಗಳು ಅಂತ ನಾವು ಕರಿತಾ ಹೋಗ್ಬೋದು. ಸೊ ಇದು ಹೇಗೆ ಏನು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ದೇರ್ ಆರ್ ನೋಡ್ರಿ, ವರ್ಡ್ಸ್ ಆರ್ ಡಿವೈಡೆಡ್ ಇಂಟು 8 ಕ್ಲಾಸಸ್. ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ಕೆಟಗರಿ ಕಾಲ್ಡ್ ಎ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾವು 8 ಭಾಗಗಳು ನೋಡ್ತೀವಿ. ಅವು ಯಾವ್ಯಾವು ಹೆಂಗೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. ಸೊ ನಾವಿಲ್ಲಿ ಡಿವೈಡ್ ಮಾಡ್ತಾ ಹೋಗೋಣ. ನೌನ್ ಗ್ರೂಪ್, ವರ್ಬ್ ಗ್ರೂಪ್ ಆ್ಯಂಡ್ ಅದರ್ ಗ್ರೂಪ್. ನೌನ್ ಗ್ರೂಪ್, ವರ್ಬ್ ಗ್ರೂಪ್ ಆ್ಯಂಡ್ ಅದರ್ ಗ್ರೂಪ್ಸ್ ಅಂತ ಡಿವೈಡ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೌನ್ ಗ್ರೂಪಲ್ಲಿ ನಾವು ಏನು ಹಾಕ್ಕೊಳ್ತಾ ಹೋಗೋಣ, ನೌನ್, ಪ್ರನೌನ್, ಅಡ್ಜೆಕ್ಟಿವ್ ಹಾಕೋತಾ ಹೋಗೋಣ. ವರ್ಬ್ ಗ್ರೂಪಲ್ಲಿ ಏನು ಹಾಕೊಂತ ಹೋಗೋಣ ಅಂತಂದರೆ ವರ್ಬ್ ಆ್ಯಂಡ್ ಆಡ್ವರ್ಬ್. ಅದರ್ ಗ್ರೂಪ್ಸಲ್ಲಿ ಏನು ಹಾಕೊಂತ ಹೋಗೋಣ ಅಂತಂದರೆ ಪ್ರಿಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಇಷ್ಟು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಯಾವ ರೀತಿ ಕ್ವಶನ್ ರೈಸ್ ಆಗ್ತಾವಂತ ನೋಡ್ತಾ ಹೋಗೋಣ. ಸೊ ಸಾಲದು ಸ್ನೇಹಿತರೆ, ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್, ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಇಷ್ಟು ಕಲಿತ್ರೆ ಸಾಲದು. ಸೊ ಏನು ಮಾಡ್ಬೇಕಂತಂದಾಗ ನಾವಿಲ್ಲಿ ನೌನ್ ಕಲಿತಾ ಹೋಗ್ತೀವಲ್ಲ, ಈ ನೌನಲ್ಲಿ ಟೈಪ್ಸ್ ಆಫ್ ನೌನ್ ಅದು ಇಂಪಾರ್ಟೆಂಟ್. ಹೆಂಗಂದರೆ ಇಲ್ಲಿ ನಮಗೆ ಮೇಲೆ ಕೇಳಲ್ಲ. ಸೊ 7th ಕ್ಲೋಸ್, 7th ಸ್ಟ್ಯಾಂಡರ್ಡ್ ಹುಡುಗರು ಕಲಿತಾರೆ ಇದೇನೆಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು. ಬಟ್ ನಾವು ಟೀಚರ್ ಆಗಲು ಹೊರಟಿರ್ತಕ್ಕಂಥ ಇವರು ನಾವು, ಅದಕ್ಕಾಗಿ ನಾವು ಡೀಪಾಗಿ ಕಲಿತಾ ಹೋಗ್ಬೇಕು ಸ್ನೇಹಿತರೆ. ಹಂಗಿದ್ದಾಗ ಮಾತ್ರ ಸಾಧ್ಯ. ಓಕೆನಾ. ಟೀಚರ್ಸ್ ಪ್ರತಿಯೊಂದು ಎಕ್ಸಾಮಲ್ಲಿ ಕೂಡ ಇಂಗ್ಲೀಷಲ್ಲಿ, ಯಾಕಂದರೆ ಬೈಲಿಂಗಲ್ ಬಂದಿರೋದ್ರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಆ ಕಂಪಲ್ಸರಿ ಇಂಗ್ಲೀಷಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಟೀಚರ್ಸಿಗೆ ಕೂಡ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಹಾಸ್ಟೆಲ್ ವಾರ್ಡನ್ ಇರ್ಬೋದು, ಕಮ್ಯುನಿಕೇಷನ್, ಪ್ರತಿಯೊಂದು ಈಗ ಏನೇ ಒಂದು ಮಾಡಿದರೂ ಕೂಡ ನಾವು ಸ್ವಲ್ಪ ಇಂಗ್ಲೀಷ್ ವರ್ಡ್ ಇರೋದ್ರಿಂದ ಕಂಪಲ್ಸರಿ ಇಂಗ್ಲೀಷ್ ಕೇಳ್ತಾರೆ. ಸೊ ಓಕೆನಾ. ಓಕೆ, ಫಸ್ಟ್ ಆಗಿ ನೋಡ್ತಾ ಹೋಗಿರೋದು ನೌನ್ ಸ್ನೇಹಿತರೆ. Noun. What is noun? A noun is a word that refers to a person, place, things, animals, event, equality. It is also not wrong is to say that a noun is the name given to all the seen, felt and heard. So look here. ಇಲ್ಲಿ ಏನು ಅಂತಂದ್ರಾಗ, now what is noun? Noun is a naming words. Are you know? Yes, noun is a naming ವರ್ಡ್ಸ್. ಆಲ್ರೆಡಿ ಗೊತ್ತಿದೆ ನೌನ್ ಅನ್ನೋದು ಒಂದು ಏನಪ್ಪ ಅಂತಂದಾಗ ನೇಮಿಂಗ್ ವರ್ಡ್ಸ್ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ನಾಮಪದವು ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸ್ಥಳ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಒಂದು ಸ್ಥಳ ಆಗಿರ್ಬೋದು, ಒಂದು ಥಿಂಗ್ಸ್, ಎನಿಮಲ್ಸ್, ಇವೆಂಟ್ಸ್, ಎದ್ರ ಬಗ್ಗೆ ಆದರೂ ಹೇಳೋತ್ತಾಗಿರ್ಬೋದು, ಪದ ನಾವು ನಾಮಪದ ಅಂತ ಕರಿತೀವಿ. ಈ ನಾಮಪದ ನಾವು ಏನು ಮಾಡ್ತೀವಿ ನೋಡ್ರಿ, ಅನುಭವಿಸುವ, ನೋಡುವಂತಹ ಮತ್ತು ಕೇಳುವಂತಹ ಎಲ್ಲ ಒಂದು ಕೆಲವು ಪದಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಏನಪ್ಪ ಅಂತಂದಾಗ ನೋಡೋಣ ಈಗೇನಾಗುತ್ತೆ. ಎಲ್ಲ ನೋಡೋದು, ಕೇಳೋದು ಎಲ್ಲವೂ ನಾವು ನಾಮಪದ ಅಂತ ಕರಿಬಹುದು, ನೇಮಿಂಗ್ ವರ್ಡ್ಸ್ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್,
ಫಾರ್ ಎಕ್ಸಾಂಪಲ್ ದಿಸ್ ಲಿಕ್ ಹಿಯರ್ ಸುರೇಶ್ ಈಸ್ ಗುಡ್ ಬೈ. ಸೊ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಸುರೇಶ್ ಸೊ ಈಸ್ ಎ ನೇಮಿಂಗ್ ವರ್ಡ್. ಈಸ್ ಎ ಗುಡ್ ಬೈ ಬಾಯ್. ಸೊ ಬಾಯ್ ಕೂಡ ಪರ್ಸನ್ಸ್. ಓಕೆ. ಮುಂಬೈ ದಿಸ್ ಈಸ್ ಪ್ಲೇಸ್. ಸೊ ಆಲ್ರೆಡಿ ಪರ್ಸನ್ ಆ್ಯಂಡ್ ಪ್ಲೇಸ್ ಅಂತ ಹೇಳಿದ್ದೀನಿ. ಸಿಟಿ ಪ್ಲೇಸ್. ಸೊ ಓಕೆ, ಲುಕ್ ಹಿಯರ್ ಕ್ಲಿಯರ್ಲಿ ಲಿಸನ್. Suresh. Suresh is a naming word. Okay. Boy. Boy is a person. Okay. Suresh and boy. This is noun. ಟೈಪ್ ಆಫ್ ನಮ್ಸ್ ಹೋದಾಗ ಮತ್ತೆ ಇಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ. ಅದು ಮುಂದೆ ಹೇಳ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಮುಂಬೈ. ಮುಂಬೈ ಈಸ್ ಎ ನೇಮಿಂಗ್ ಪ್ಲೇಸ್. ನೇಮಿಂಗ್ ಪ್ಲೇಸ್. ಓಕೆ. ಪ್ಲೇಸ್ ಮುಂಬೈ. ಸೊ ಸಿಟಿ ಈಸ್ ಮುಂಬೈ. ದ ರೋಸ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್. ಸೊ ಲುಕ್ ಎ ರೋಸ್. ರೋಸ್ ಈಸ್ ಎ ಥಿಂಗ್, ಒಂದು ವಸ್ತು. ಓಕೆನಾ. ಒಂದು ಫ್ಲವರ್ಸ್ ಈಸ್ ಓಕೆ. ದ ಡಾಗ್ ಈಸ್ ಎ ಬ್ಯೂಟಿಫುಲ್ ಅನಿಮಲ್. ಸೊ ಅನಿಮಲ್ ನಾ ಹೇಳಿದ್ದೀನಿ. ಸೊ ಫಸ್ಟ್ ಒನ್ ಪರ್ಸನ್, ಸೆಕೆಂಡ್ ಒನ್ ಪ್ಲೇಸ್, ಥರ್ಡ್ ಒನ್ ಮೆಟೀರಿಯಲ್, ಅನಿಮಲ್. ಸೊ ಡಾಗ್ ಈಸ್ ಎ ವೆರಿ ಬ್ಯೂಟಿಫುಲ್. ಡಾಗ್ ಈಸ್ ಎ ಅನಿಮಲ್. ಸೊ ಓಕೆ, ಅನಿಮಲ್ ದಿಸ್ ಈಸ್ ಓಕೆ. ಸೊ ನೆಕ್ಸ್ಟ್ ಹಿ ಲಿವ್ಡ್ ಇನ್. ನೋಡಿ ಹಿ ಲಿವ್ಡ್ ಇನ್ ಕಾಟೇಜ್. ನೋಡಿ ಇಲ್ಲಿ ಅದು ಜಸ್ಟೇಜ್ ನಿಮಗೆ ಗೊತ್ತಿದೆ. ಇದು ಒಂದು ಪ್ಲೇಸ್. ಓಕೆ. ಕುಟಾರ ಅಂತ ಕರಿತೀವಿ, ಗುಡಿಸಲು. ಗಾಂಧೀಜಿ ಶುಡ್ ಅಫಾರ್ ಟ್ರೂತ್ ಆ್ಯಂಡ್ ನಾನ್ ವೈಲೆನ್ಸ್. ಸೊ ಲುಕ್ ಹಿಯರ್, ಗಾಂಧೀಜಿ ಸತ್ಯ ಮತ್ತು ಅಹಿಂಸೆ ಪರ ನಿಂತಾರು. ನಾನ್ ವೈಲೆನ್ಸ್. ಇದು ಗಾಂಧೀಜಿ. ಗಾಂಧೀಜಿ ಈಸ್ ಎ ಪರ್ಸನ್. ಸೊ ಓಕೆ, ನೇಮ್. ಟ್ರುತ್ ಆ್ಯಂಡ್ ನಾನ್ ವೈಲೆನ್ಸ್. ಟ್ರುತ್ ನಿಜ ಮತ್ತು ಏನಪ್ಪ ಅಂತಂದಾಗ ಇಲ್ಲಿ ಸತ್ಯ ಅಹಿಂಸೆಯ ಪರವಾಗಿ ನಿಂತರು. ಬ್ಯೂಟಿ ಡಸ್ ನಾಟ್ ಲಾಸ್ಟ್ ಲಾಂಗ್. ಸೊ ಅವರು ಬ್ಯೂಟಿಫುಲ್ ಇಸ್, ಡೋಂಟ್ ವರಿ, ಬ್ಯೂಟಿಫುಲ್ ಇಸ್ ಎ ಅಡ್ಜೆಕ್ಟಿವ್, ಬ್ಯೂಟಿ ಈಸ್ ಎ ನೌನ್. ಕ್ಲಿಯರಿ ನೋಡಿ, ಬ್ಯೂಟಿಫುಲ್ ಆ್ಯಂಡ್ ಬ್ಯೂಟಿಗೆ ಅಬ್ಸರ್ವ್ ಮಾಡಿ. ಬ್ಯೂಟಿ ಈಸ್ ಎ ನೌನ್, ಬ್ಯೂಟಿಫುಲ್ ಈಸ್ ಎ ಅಡ್ಜೆಕ್ಟಿವ್. ಓಕೆ. Honesty is the best policy. So okay, noun. Okay, this above sentence all underline word are nouns. So nouns ಅಂದರೆ ಏನಂತ ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ನೌನ್ಸು ಪ್ರೊನೌನ್ಸ್ಗೆ ಹೋಗೋದು ಬೇಡ, ನಾವು ಫಸ್ಟ್ ನೌನ್ಸನ್ನು ಕ್ಲಾರಿಫಿಕೇಶನ್ ತೊಗೊಳ್ಳೋಣ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಹೀಗೆ, ಫಾರ್ ಇನ್ನೂ ಒನ್ ಎಕ್ಸಾಂಪಲ್, he is my brother. He is my brother, sister, father. This is brother is a one person. Brother is a noun. So okay, brother, sister, people, anyone, baby. So ನೋಡಿ, Ravi met in the temple. So ನೋಡಿ ಇರಲಿ, I met Ravi in the temple. ಸೊ ಲುಕ್ ಹಿಯರ್, ನಾನು ದೇವಾಲಯದಲ್ಲಿ ರವಿಯನ್ನು ಭೇಟಿಯಾದನು. ಐ ಮೆಟ್ ರವಿ ಇನ್ ದ ಟೆಂಪಲ್. ಸೊ ಓಕೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್, ವೇರ್ ಈಸ್ ಯುವರ್ ಕಾಲೇಜ್. ವೇರ್ ಈಸ್ ಯುವರ್ ಕಾಲೇಜ್. ಸೊ ಕ್ಲಿಕ್ ಹಿಯರ್, ಪ್ಲೇಸ್. ಕಾಲೇಜ್ ಈಸ್ ಎ ಪ್ಲೇಸ್. ಪ್ಲೇಸ್. ವೇರ್ ಈಸ್ ಯುವರ್ ಕಾಲೇಜ್. ಅವರ್ ಕಾಲೇಜ್ ಆ್ಯಸ್ ಎ ಲೈಬ್ರರಿ. ಎನಿ ಒನ್. ಸೊ ನಾವು ಯಾವುದನ್ನು ನೋಡ್ಕೊತ ಹೋಗ್ಲಿ ನಮಗೆ ಅರ್ಥ ಆಗುತ್ತೆ. ಇಟ್ ಈಸ್ ಮೈ ಫ್ರೆಂಡ್ ಹೌಸ್. ಇಟ್ ಈಸ್ ಅವರ್ ಹೌಸ್. ಇಟ್ ಈಸ್ ಅವರ್ ಸ್ಕೂಲ್. ಎನಿ ಒನ್. ಎಸ್. ಇಟ್ ಈಸ್ ಮೈ ಪೆನ್. ಪೆನ್ ಈಸ್ ಎ ನೌನ್. ಇಟ್ ಈಸ್ ಮೈ ಮೊಬೈಲ್. ಓಕೆ. ಐ ಹ್ಯಾವ್ ಎ ಒನ್ ಮೊಬೈಲ್. ಐ ಹ್ಯಾವ್ ಎ ಒನ್ ಕಾರ್. ಎನಿ ಒನ್. ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ಸ್, ಟೋಟಲಿ ದಿಸ್ ರೆಫರ್ ಟು ಓನ್ಲಿ ನೌನ್. ಸೊ ಕಣ್ಣಿಗೆ ಕಾಣುವಂಥದ್ದಾಗಿರ್ಬೋದು, ಸ್ಥಳ ಆಗಿರ್ಬೋದು, ಹೆಸರಾಗಿರ್ಬೋದು, ಇಂಥವುಗಳೆಲ್ಲ ನಾವು ನೌನ್ ಅಂತ ಕರಿತೀವಿ. ಟೈಪ್ಸ್ ಆಫ್ ನೌನ್ಸ್ ನೋಡ್ತಾ ಹೋಗೋಣ. ಟೈಪ್ಸ್ ಆಫ್ ನೌನ್ಸ್. ದೇರ್ ಆರ್ 8 ಟೈಪ್ಸ್ ಆಫ್ ನೌನ್. ಸೊ 1 ಸೆಕೆಂಡ್. ಟೈಪ್ಸ್ ಆಫ್ ನೌನ್ ನೋಡ್ತಾ ಹೋಗೋಣ. ಫಸ್ಟಿಗೆ ನಾವು ನೋಡಬೇಕಾದ್ರೆ, ಸೊ 1 ಸೆಕೆಂಡ್, ಇದ್ರ ಮೇಲೆ ಕ್ವಶನ್ ಏನು ಕೇಳ್ತೇನೆ, ನೌನ್ ಮೇಲೆ.
ಇದು ಬೇಡ, ಆಮೇಲೆ ನೋಡ್ತಾ ಹೋಗೋಣ. ಅದೆಲ್ಲ ಕಂಪ್ಲೀಟ್ ಆಗಿಂದ. ಎಸ್, ಕ್ವಶನ್ ಕೂಡ ಹಿಂದೆ ಇದೆ, ಡೋಂಟ್ ವರಿ. ಕ್ವಶನ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದು ನಿಮಗೆ ಕಳಿಸಿಬಿಡ್ತೀನಿ ಗ್ರೂಪಲ್ಲಿ, ಓಕೆನಾ? ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇರ್ತೀರಿ, ಆ್ಯಪ್ ಡೌನ್ಲೋಡ್ ಮಾಡಿರ್ತೀರಲ್ಲ, ಅವರಿಗೆಲ್ಲ ಈ ನೋಟ್ಸ್ ಕೂಡ ಸಿಕ್ಕಿರುತ್ತೆ. ಡೋಂಟ್ ವರಿ, ಓಕೆನಾ? ಸೊ ಮತ್ತೊಮ್ಮೆ, ಓಕೆ, ಕೈಂಡ್ಸ್ ಆಫ್ ನೌನ್. ಸೊ ಲುಕ್ ಹಿಯರ್, one second. Definition: a noun is the name of person, place, things, may also name of feeling, equality and not quality, and thus noun naming words explain of nouns. So ಇಲ್ಲಿ ಕೊಟ್ಟಿದ್ದೀನಿ. ಸೊ ಪರ್ಸನ್ಸ್, ರಾಮನ್, ಬಾಯ್ಸ್, ಗರ್ಲ್ಸ್, ಸೀಮಾ, ಟೀಚರ್, ಪೋಸ್ಟ್ಮನ್. ದಿಸ್ ಈಸ್ noun. Place, India, Chandigarh. School, Taj Mahal, hospital, Rose, Bangalore, anyone. Animals, to things and ideas, all mostly nouns. Kinds of noun. ಸೊ ಮತ್ತೊಮ್ಮೆ ರಿಪೀಟ್, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇದೇ ರೀತಿಯ ನೋಟ್ಸ್ ಏನಾದರೂ ಬೇಕಾದರೆ ಅಂದರೆ ನಮ್ಮ KK ನ್ಯಾಷನಲ್ ಅಕಾಡೆಮಿ ಇದೆ, ಆ ಅಕಾಡೆಮಿಯ ಆ್ಯಪನ್ನು ಡೌನ್ಲೋಡ್ ಮಾಡುವ ಮೂಲಕ ನೀವು ಕೆಲವು ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಓಲ್ಡ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಆ್ಯಂಡ್ ನೋಟ್ಸ್ ಕೂಡ ನೀವು ಪಡ್ಕೋಬೋದಾಗಿದೆ. ಓಕೆ ಸ್ನೇಹಿತರೆ, ಕೈಂಡ್ಸ್ ಆಫ್ ನೌನ್. ನೌನ್ ಆರ್ ಕ್ಯಾಟಗರೀಸ್ ಇಂಟು 5 ಗ್ರೂಪ್ಸ್. ದೇರ್ ಆರ್ 5 ಗ್ರೂಪ್ಸ್ ಕೈಂಡ್ಸ್ ಆಫ್ ನೌನ್ಸ್. ನಾಮಪದದಲ್ಲಿ ವಿಧಗಳು ನೋಡ್ತಾ ಹೋದಾಗ ಸ್ನೇಹಿತರೆ, ಇಲ್ಲಿ ನಾವು 5 ಕ್ಯಾಟಗರೀಸ್ ನೋಡ್ತೀವಿ. Noun are 5 categories. So first one and second one main categories is concrete noun. So one second, and example. Concrete noun means ಮೂರ್ತ ನಾಮಪದಗಳು. Concrete noun means ಮೂರ್ತ ನಾಮಪದ. Second one, abstract noun. ಕಾಂಕ್ರೀಟ್ ನೌನ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ನೌನ್. ಕಾಂಕ್ರೀಟ್ ನೌನಲ್ಲಿ ಬರ್ತಕ್ಕಂಥದ್ದು ಸೊ 4 ಇಸ್ ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮೆಟೀರಿಯಲ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಸಪ್ರೇಟ್ ಬರುತ್ತೆ. ಓಕೆ, ಸೊ ಲುಕ್ ಹಿಯರ್, ಈ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಲ್ ಬಿ ಡಿಸ್ಕಸ್. ಓಕೆ, ಸೊ ಫಸ್ಟ್ ಒನ್, ಪ್ರಾಪರ್ ನೌನ್ ಮೀನಿಂಗ್ ಅಂಕಿತ ನಾಮ. Proper noun is a ಅಂಕಿತ ನಾಮ. So it is denote particular person, place, things. Example: Sohan, Rita, Delhi, India, Asia, Taj Mahal, Diwali, Christmas. So one second, proper noun means so denote particular person. So one second, explain. A noun that tells the name of particular person. So a noun that tells the name of particular person, place or things called a proper noun. So ಪ್ರಾಪರ್ ನೌನ್ ಏನಂದರೆ ಒಂದು ನಿರ್ದಿಷ್ಟವಾದ ಹೆಸರನ್ನು ಸೂಚಿಸುವಂಥ ಪದಕ್ಕೆ ಅಂಕಿತ ನಾಮ ಅಂತ ಕರಿತೀವಿ. ಸೊ ಒನ್ ಸೆಕೆಂಡ್ ರಿಪೀಟ್, ಅ ನೌನ್ ದಟ್ ಟೆಲ್ಸ್ ದಟ್ ನೇಮ್ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್. ಅಂದರೆ ಇಲ್ಲಿ ನಿರ್ದಿಷ್ಟವಾಗಿ ಒಂದು ಹೆಸರನ್ನೇ ಸೂಚಿಸುವಂಥ ಪದಕ್ಕೆ ನಾವೇನಂತ ಕರಿತೀವಿ? ಅಂಕಿತ ನಾಮ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್ ಎಕ್ಸಾಂಪಲ್, ನೋಟ್ ದಿಸ್. ರಾಜು ಈಸ್ ಅ ಕ್ಲೆವರ್ ಬಾಯ್. ಸೊ ನೌನ್ ಅಂತ ಬಂದಾಗ ಇಲ್ಲಿ ಬಾಯ್ ಮತ್ತು ರಾಜು ಬರ್ತಾ ಇತ್ತು. ನೌನ್ ಅಂಡರ್ಲೈನ್, ಐಡೆಂಟಿಫೈ ದ ಅಂಡರ್ಲೈನ್ ದಿಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೋಲಿಕ್ಕೆ ಇಲ್ಲಿ ಐಡೆಂಟಿಫೈ ಮಾಡ್ರಿ ಅಂಡರ್ಲೈನ್ ಇರ್ತಕ್ಕಂಥ ಒಂದು ವರ್ಡ್ ಅಂತ ಕೇಳಿದಾಗ ನಾವು ಡೈರೆಕ್ಟಾಗಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಆದಾಗ ಎರಡು ಮಾಡ್ಬೋದಿತ್ತು. ಬಟ್ ಇಲ್ಲಿ ಐಡೆಂಟಿಫೈ ದ ವಿಚ್ ಅಂಡರ್ಲೈನ್, ಐಡೆಂಟಿಫೈ ದ ಅಂಡರ್ಲೈನ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಪ್ರಾಪರ್ ನೌನ್ ಅಂತ ಕೇಳ್ತಾನೆ. ಪ್ರಾಪರ್ ನೌನ್. ಸೊ ಲುಕ್ ಹಿಯರ್, ರಾಜು. ರಾಜು ಇಸ್ ಎ ರೆಫರ್ ಟು ನೇಮ್
ರಾಜು. ಪ್ರಾಪರ್ ನೌನ್ ಇಟ್ಟಂಥ ಹೆಸರುಗಳಿಗೆ ನಾವು ಕರಿತಕ್ಕಂಥದ್ದಕ್ಕೆ ಅಂಕಿತ ನಾಮ ಅಂತ ಕರಿತೀವಿ. ರಾಜು ಈಸ್ ಎ ಕ್ಲೇವರ್ ಬಾಯ್. ಸೊ ಲುಕ್ ಹಿಯರ್, ರಾಜು ನಾವು ರೆಫರ್ ಮಾಡಿದ್ದೀವಿ. ಸೊ ಹೇಳ್ತಾ ಇದ್ದೀವಿ ದ್ಯಾಟ್ ಟೆಲ್ಸ್ ದ ನೇಮ್ ಆಫ್ ಪಾರ್ಟಿಕ್ಯುಲರ್ ಪರ್ಸನ್. ನಿರ್ದಿಷ್ಟವಾಗಿ ಹೆಸರನ್ನೇ ಸೂಚಿಸ್ತಕ್ಕಂಥ ಪದಕ್ಕೆ ನಾವೇನಂತ ಕರಿತೀವಿ, ಅಂಕಿತ ನಾಮ ಅಂತ ಕರಿತೀವಿ. ಆ ಅಂಕಿತ ನಾಮ ಅಂತ ಅಂದಾಗ ಇಲ್ಲಿ ಏನು ಬರುತ್ತೆ, ರಾಜು ಅಂತ ಹೆಸರು ಇಟ್ಟಿದ್ದೀವಿ ನಾವು ಆಲ್ರೆಡಿ. ಎಸ್ಸಾ? ಸೊ ಓಕೆ. ಇಂಡಿಯಾ ನೋಡಿರಿ, ಇಂಡಿಯಾ ಈಸ್ ಮೈ ಕಂಟ್ರಿ. ಸೊ ಇಂಡಿಯಾ ಕೊಟ್ಟಿದ್ದಾರೆ ತಾನೆ ಇಲ್ಲಿ. ಹಾಂ, ಇಂಡಿಯಾ ಈಸ್ ಅವರ್ ಕಂಟ್ರಿ ಆರ್ ಮೈ ಕಂಟ್ರಿ. ಇಂಡಿಯಾ ಈಸ್ ಮೈ ಕಂಟ್ರಿ. ಸೊ ನೋಡ್ರಿ, ಇಂಡಿಯಾ ಈಸ್ ಮೈ ಕಂಟ್ರಿ. ದಿಸ್ ಈಸ್ ಪಾರ್ಟಿಕ್ಯುಲರ್ ಆಗಿ ಹೆಸರು ಇಟ್ಟಿದ್ದೀವಿ ಇಂಡಿಯಾ ಅಂತೇಳಿ. ಎಸ್ಸಾ? ಇಂಡಿಯಾ ಈಸ್ ಮೈ ಕಂಟ್ರಿ. ದೆಹಲಿ ಈಸ್ ಅವರ್ ಕ್ಯಾಪಿಟಲ್ ಸಿಟಿ, ನಮ್ಮ ರಾಜಧಾನಿ. ಎಸ್ಸಾ? ದೆಹಲಿ ಈಸ್ ಅವರ್ ಕ್ಯಾಪಿಟಲ್ ಸಿಟಿ. ಓಕೆ, ನೆಕ್ಸ್ಟ್ ಇಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೋಹನ್. ಸೊ ರೋಹನ್ ಈಸ್ ಅ ಪೂರ್ ಸ್ಟೂಡೆಂಟ್. ಎಕ್ಸಾಂಪಲ್ ತಗೊಳ್ಳಿ, ರೋಹನ್ ಈಸ್ ಅ ಪೂರ್ ಸ್ಟೂಡೆಂಟ್. ರೋಹನ್ ಒಬ್ಬ ಬಡ ವಿದ್ಯಾರ್ಥಿ. ಎನಿವನ್. ಸೊ ಫಸ್ಟು ದಿಸ್ ಈಸ್ ರೋಹನ್, particular name. Rohan is particular name, anyone. For example, the Ganga. Nodi, the Ganga river is largest river in India. The Ganga river, nodi. So the Ganga is largest river in India. The Ganga. ನೋಡಿರಿ, ಗಂಗಾ ಅಂತ ದ ಗಂಗಾ ಎದಕ್ಕೆ ಬಳಸ್ತಾ ಇದ್ದೀನಿ ಅಂದರೆ ಅದು ಬರುತ್ತೆ, ಮುಂದೆ ಹೇಳ್ತೀನಿ. ಸೊ ದ ಗಂಗಾ ರಿವರ್ ಇಂದ ಇದ್ದಾಗ ಆರ್ಟಿಕಲ್ ದ ಗಂಗಾ ಬರಿಬೇಕು. ಎಸ್, ದ ಗಂಗಾ ಈಸ್ ಲಾರ್ಜೆಸ್ಟ್ ರಿವರ್ ಇನ್ ಇಂಡಿಯಾ. ದ ಲಾರ್ಜೆಸ್ಟ್ ರಿವರ್ ಇನ್ ಇಂಡಿಯಾ. ದ ಗಂಗಾ ಈಸ್ ಪಾರ್ಟಿಕ್ಯುಲರ್ ನೇಮ್. ಎಸ್. ಸಂಡೇ ಈಸ್ ದ ಲಾಸ್ಟ್ ಡೇ ಆಫ್ ವೀಕ್. ಸಂಡೇ ಈಸ್ ನೌನ್. ಎಂತ ಪ್ರಾಪರ್ ನೌನ್. ಸಂಡೇ, ಮಂಡೇ. ಸೊ ಹಿಮಾಲಯ, ಎನಿವನ್. ಸೊ ದಿಸ್ ಈಸ್ ಪ್ರಾಪರ್ ನೌನ್. ಓಕೆ. ಸೊ ನೆಕ್ಸ್ಟು, ಆರ್ ಯು ಅಂಡರ್ಸ್ಟ್ಯಾಂಡ್ ಸರ್? ಎಸ್. ಪ್ರಾಪರ್ ನೌನ್ ಅಂದರೆ ಇಷ್ಟೇ. ಡೊನೇಟ್ ಅ ಪಾರ್ಟಿಕ್ಯುಲರ್ ಪರ್ಸನ್, ರೆಫರ್ ಟು ಪಾರ್ಟಿಕ್ಯುಲರ್ ಪರ್ಸನ್ಸ್, ಪ್ಲೇಸ್, ಥಿಂಗ್ಸ್ ಆರ್ ಓಕೆ. ಹೆಸರು ಇಟ್ಟಂಥ ಹೆಸರುಗಳಿಗೆ ಕಾಮನ್ ಆಗಿ ಇರ್ತಕ್ಕಂಥವ್ಕೆ ನಾವು ಏನಂತ ಕರಿತೀವಿ ಅಂತಂದಾಗ ಅಂಕಿತ ನಾಮ ಅಂತ ಕರಿತಾ ಹೋಗ್ತೀವಿ. ಸೊ ಇಷ್ಟು ಯಾವುದು ಒಂದು ನೇಮ್ ನಾವಾಗೆ ಇಟ್ಟಿರ್ತೀವಲ್ಲ ಅದೇ ಏನಂತ ಕರಿತೀವಿ ಇಲ್ಲಿ, ಪ್ರಾಪರ್ ನೌನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಒನ್, ದ ಸನ್ ರೈಸ್ ಇನ್ ದ ಈಸ್ಟ್. ದ ಸನ್ ರೈಸ್ ಇನ್ ದ ಈಸ್ಟ್. rises in the east. Okay, so is a sun is a proper noun. So okay, so next, common noun. Common noun means ruda nama. Common noun means ruda nama. Are you know, ನಾವು ಆಲ್ರೆಡಿ ಕನ್ನಡ ಗ್ರಾಮರಲ್ಲಿ ಕಲ್ತ್ಬಿಟ್ಟಿರ್ತೀವಿ ಸ್ನೇಹಿತರೆ. ಬಟ್ ಅಲ್ಲಿ ಏನು ಆ್ಯಸ್ ಇಟ್ ಈಸ್ ಇರುತ್ತೆ ಅದೇ ಇರುತ್ತೆ ಇಲ್ಲಿ. ಬಟ್ ಇಂಗ್ಲೀಷಲ್ಲಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಓಕೆನಾ? ನೋಡಿ, ರೂಢನಾಮ ಮೀನ್ಸ್ ಇಲ್ಲಿ ನಮ್ಗೆ ಗೊತ್ತಿದೆ, ಇಟ್ ಈಸ್ ನೇಮ್ ಕಾಮನ್ ಈಸ್ ಎವ್ರಿವೇರ್, ಥಿಂಗ್, ಪರ್ಸನ್ ಆಫ್ ಸೇಮ್ ಕೈಂಡ್ಸ್, ಕ್ಲಾಸ್ ಆಫ್ ಗ್ರೂಪ್, ಪೆನ್, ಡಾಕ್ಟರ್. ಸೊ ಲುಕ್ ಹಿಯರ್, ಆ ನೇಮ್ ದಟ್ ನೇಮ್ ಎನಿ ಕಾಮನ್ ಥಿಂಗ್ಸ್, ಪ್ಲೇಸ್ ಆರ್ ಪರ್ಸನ್ ಕಾಲ್ಡ್ ಎ ಕಾಮನ್ ನೌನ್. ಇಲ್ಲಿ ಯಾವುದೇ ಒಂದು ವಸ್ತು ಇರ್ಬೋದು. ಇಟ್ ಈಸ್ ಲುಕ್ ಹಿಯರ್, ಇಟ್ ಈಸ್ ದ ನೇಮ್ ಕಾಮನ್ ಅಂಡ್ ಎವ್ರಿಥಿಂಗ್ ಆರ್ ಪರ್ಸನ್ ಆಫ್ ದ ಸೇಮ್ ಕೈಂಡ್, ಕ್ಲಾಸಸ್, ಗ್ರೂಪ್. ಇಲ್ಲಿ ಯಾವುದೇ ವ್ಯಕ್ತಿ ಹೆಸರು, ವಸ್ತುಗಳ ಹೆಸರು ಇರ್ಬೋದು. ಅವು ಏನಪ್ಪ ಅಂತಂದಾಗ ಸಾಮಾನ್ಯದಿಂದ ರೂಢದಿಂದ ಬಂದಿರತಕ್ಕಂಥ ಪದಗಳಿಗೆ ರೂಢನಾಮ ಅಂತ. ಗ್ರೂಪ್ ಆಫ್ ವರ್ಡ್. ಸೊ 1 ಸೆಕೆಂಡ್, ಗ್ರೂಪ್ ಆಫ್ ವರ್ಡ್ ಅನ್ಕೊಂಡ್ಬಿಡ್ರಿ ಇಲ್ಲಿ. ಸೊ 1 ಸೆಕೆಂಡ್ ರಿಪೀಟ್.
ಕಾಮನ್ ರೂಢದಿಂದ ಗ್ರೂಪ್ ಆಫ್ ವರ್ಡ್ನು ರೂಢಿಯಿಂದ ಬಂದಿರತಕ್ಕಂಥ ಹಿಂದಿನಿಂದಲೂ ಹಂಗೆ ಕರ್ಕೊಂಡು ಬಂದಿರತಕ್ಕಂಥ ಹೆಸರುಗಳಿಗೆ ನಾವು ರೂಢನಾಮ ಅಂತ ಕರಿತೀವಿ. ಯಾಕೆ ರೂಢನಾಮ ಹೆಂಗೆ ಕರಿತೀವಿ ಅಂದರೆ, ರೂಢಿಯಿಂದ ಬಂದ ಹೆಸರುಗಳಿಗೆ ಫಾರ್ ಎಕ್ಸಾಂಪಲ್ ಇರ್ಬೋದು ಸ್ಕೂಲು. ಇದು ಯಾರಾದರೂ ಇಟ್ಟಾರೆ ಹೆಸರು? ಸ್ಕೂಲಿಗೆ ಒಂದು ಹೆಸರಿಟ್ಟಿವಿ, ಬಟ್ ಸ್ಕೂಲ್ ಶಾಲೆ ಅದಕ್ಕೆ ಹೆಸರಿಟ್ಟಿದ್ದೀವಿ, ಮೊದಲಿಂದನೇ ಬಂದಿದೆ. ಸೊ ನಾವು ಹಳ್ಳಿ ಕಡೆ ಅಂತೀವಿ ಶಾಲೆ ಗುಡಿ ಅಂತ ಕರಿತಾ ಇರ್ತೀವಿ. ಫೆನ್, ನೋ. ಡಾಕ್ಟರ್ಸ್, ವೈದ್ಯ, ಹುಡುಗ. ಸೊ ಫಾರ್ ಎಕ್ಸಾಂಪಲ್, ರೂಢಿಯಿಂದ ಬಂದಿರತಕ್ಕಂಥ ಪದಗಳಿಗೆ ರೂಢನಾಮ ಅಂತ ಕರಿತೀವಿ. ಇಟ್ ಈಸ್ ದ ನೇಮ್ ಆಫ್ ಕಾಮನ್ ಎವ್ರಿಥಿಂಗ್ ಆರ್ ಪರ್ಸನ್ ಆರ್ ಸೇಮ್ ಕೈಂಡ್ ಕ್ಲಾಸಸ್ ಗ್ರೂಪ್ಸ್. ಓಕೆ, ಫಾರ್ ಎಕ್ಸಾಂಪಲ್, ಹೂ ಇಸ್ ದ ಮ್ಯಾನ್? ಫಾರ್ ಎಕ್ಸಾಂಪಲ್, one second, who is the man? So look here, ಮ್ಯಾನ್ ಇದೆಯಲ್ಲ, ಮನುಷ್ಯ ಅನ್ನೋದು ಇದೇನಪ್ಪ ಅಂತಂದರೆ ರೂಢಿಯಿಂದ ಬಂದಿರತಕ್ಕಂಥ ಪದ ಅಂತ ಕರಿಬೋದು. ಸೊ ಫಾರ್ ಎಕ್ಸಾಂಪಲ್, ಮೈ ಫಾದರ್ ಈಸ್ ಎ ಡಾಕ್ಟರ್. ನೋಡಿ, ಡಾಕ್ಟರ್ ಈಸ್ ಎ common nouns. Ramesh, so one second, Ramesh is a good boy. So the boy, ಹುಡುಗ ಅನ್ನೋದೇನು ಕಾಮನ್ ನೌನ್. ರಮೇಶ್ ಒಬ್ಬ ಒಳ್ಳೆಯ ಹುಡುಗ, ಕಾಮನ್ ನೌನ್. ಓಕೆ, ರಮೇಶ್ ಈಸ್ ಎ ಟೈಗರ್. ಓಕೆ, ಟೈಗರ್. ಸೊ ನೋಡಿ, ಇವೆಲ್ಲ ನೋಡ್ತಾ ಹೋಗ್ತೀವಿ. ಸಿಟಿ, ಬೆಂಗಳೂರು ಇಸ್ ಎ ಬಿಗ್ ಸಿಟಿ. ಬರ್ಡ್ಸ್, ಎನಿವನ್. ಸೊ ಇವುಗಳೆಲ್ಲ ನೋಡ್ತಾ ಹೋದಾಗ ನಾವು ಕಾಮನ್ ನೌನ್ ಅಂತಂದ್ರೇನು, ರೂಢಿಯಿಂದ ಬಂದಿರತಕ್ಕಂಥ ಒಂದು ಪದ ಅಂತ ನಾವು ಹೇಳ್ಬೋದು. ಇದು ತುಂಬ ಈಸಿ ಇದೆ. ಈಗ ಫಾರ್ ಎಕ್ಸಾಂಪಲ್ ವುಮೆನ್ ಕೊಟ್ಟಿದ್ದಾರೆ. ಸೊ ವುಮೆನ್ ತೊಗೊಂಡು ಮಾಡೋಣ. ದಿಸ್ ವುಮೆನ್ is always busy. ಆ ಹೆಣ್ಣುಮಗಳು ಯಾವಾಗಲೂ ಕಾರ್ಯನಿರತರಾಗಿರ್ತಾಳೆ, ಕೆಲಸದಲ್ಲೇ ಇರ್ತಾಳೆ. ಆಲ್ವೈಸ್ ಬಿಸಿ. ದಿಸ್ ವುಮೆನ್ ಈಸ್ ಎ ಕಾಮನ್ ನೌನ್. ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಫಸ್ಟಾಗಿ. ಓಕೆನಾ? ಸೊ ರೂಢನಾಮ, ಅಂಕಿತನಾಮ ಏನಂದರೆ ಇಟ್ಟಂಥ ಹೆಸರುಗಳಿಗೆ ನಾವು ಪ್ರಾಪರ್ ನೌನ್ ಅಂತ ಕರಿತೀವಲ್ಲ, ಅದು ಇಟ್ಟಂಥ ಹೆಸರುಗಳಿಗೆ ಕರಿತೀವಿ. ಕಾಮನ್ ನೌನ್ ಈಸ್ ಎ ರೂಢಿಯಿಂದ ಬಂದಿರತಕ್ಕಂಥ ಒಂದು ರೂಢಿನಾಮ ಅಂತ ಕರಿತೀವಿ. ಸಂಪ್ರದಾಯವಾಗಿ ಮೊದಲಿಂದಲೂ ಕರ್ಕೊಂತ ಬಂದು, ನಾನು ನನ್ನಿಂದ ಇನ್ನೊಬ್ರನ್ನ ಕರ್ಕೊಂತ ಹೋಗೋದಕ್ಕೆ ನಾವೇನಂತೀವಿ, ಯಾರು ಹೆಸರಿಟ್ಟಿರಲ್ಲ ಅಂಥದಕ್ಕೆ ಏನಂತ ಕರಿತೀವಿ, ಕಾಮನ್ ನೌನ್. ಇಟ್ ಈಸ್ ನೇಮ್ ಆಫ್ ಎವ್ರಿಥಿಂಗ್, ಪರ್ಸನ್ ಆರ್ ಸೇಮ್ ಕೈಂಡ್, ರೆಫರ್ ಟು ಕಾಮನ್ ನೌನ್ಸ್. ಸೊ ಕಾಮನ್ ನೌನ್ಸು ನಮ್ಗೆ ಗೊತ್ತಿದೆ, ಈಗ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ಯಾವುದೇ ಸಾಮಾನ್ಯ ವ್ಯಕ್ತಿ ಹೆಸರು ಆಗಿರ್ಬೋದು, ಸ್ಥಳ ಆಗಿರ್ಬೋದು, ನಾಮಪದಗಳು, ಸಾಮಾನ್ಯ ನಾಮಪದಗಳು ಅಂತ ಕರಿತೀವಲ್ಲ, ಅವು ಯಾವಾಗಲೂ ರೂಢಿಯಿಂದನೇ ಬಂದಿರಬೇಕು, ಯಾರು ಹೆಸರು ಕೊಟ್ಟಿರಬಾರ್ದು. ಅದಕ್ಕೆ ನಾವೇನಂತೀವಿ, ರೂಢನಾಮ ಅಂತ ಕರಿತಾ ಹೋಗ್ತೀವಿ. ಮ್ಯಾನು, ಪ್ರಾಡಕ್ಟ್, ಡಾಕ್ಟರ್, ಎನಿವನ್. ಓಕೆ, ಸೊ ನೆಕ್ಸ್ಟ್ ಅದು ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ನಾನು ನೋಡ್ತಾ ಹೋಗ್ತೀನಿ. ಅಬ್ಸ್ಟ್ರಾಕ್ಟ್ ನೌನಲ್ಲಿ ಕಲೆಕ್ಟಿವ್ ನೌನ್, ಅದು ನೋಡ್ತಾ ಹೋಗ್ತೀವಿ. ಈಗ ಅಬ್ಸ್ಟ್ರಾಕ್ಟ್ ನೌನ್ ಡೊನೇಟ್ ದಿ quality, action, state and ideas. Abstract noun can either see nor touch. We can only think of them. So look here, abstract noun andre ಏನು? Abstract noun is, so look here, abstract means ಭಾವವಾಚಕ ನಾಮಪದ ಅಥವಾ ಭಾವಸೂಚಕ ನಾಮಪದ ಅಂತ ಕರಿತಾ ಹೋಗ್ತೀವಿ. ದಿಸ್ ಇಸ್ abstract noun are usually name of qualities, quality. So okay, a kind of feelings, experience and state, mind, condition are the called abstract noun. So look here, next second, abstract noun have a concrete bodies. We can only imagine them. Feel them and understand them. We cannot see them or touch. So
ನಾಮಪದಗಳು ಮೂರ್ತ ಆಕಾರಗಳು ಇರೋದಿಲ್ಲ. ಇದಕ್ಕೆ ಏನಿರುತ್ತೆ ಗೊತ್ತಾ, ಅವುಗಳನ್ನು ಕೇವಲ ಕಲ್ಪಿಸಿಕೊಳ್ಬೋದು, ಕಲ್ಪನೆ ಮಾಡ್ಕೊಳ್ಬೋದಾಗಿರ್ಬೋದು, ಅನುಭವಿಸ್ಬೋದು ಅಥವಾ ಅರ್ಥ ಮಾಡಿಕೊಳ್ಬೋದು. ಆದರೆ ಅವುಗಳನ್ನು ನೋಡೋಕ್ಕೆ ಆಗಲ್ಲ ಅಂಥವಕ್ಕೆ ನಾವೇನಂತೀವಿ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರಿಪೀಟ್, an abstract noun denotes to quality, action, state or ideas. Abstract noun can neither to see nor be touched. Okay, we can only think or them. ಈ ಅಬ್ಸ್ಟ್ರಾಕ್ಟ್ ನೌನ್ ಅಂತಂದಾಗ ಇಲ್ಲಿ ಒಂದು ಭಾವವಾಗಿ ನೋಡ್ತೀವಿ, ಭಾವನೆಯಿಂದ ನೋಡ್ತೀವಿ, ಕಲ್ಪನೆ ಮತ್ತು ಕ್ವಾಲಿಟಿ ಗುಣದನ್ನು ನೋಡ್ತೀವಿ. ಆದರೆ ಡೋಂಟ್ ಓಕೆ, ಅವುಗಳನ್ನು ಟಚ್ ಮಾಡೋಕ್ಕೆ ನಾವು ಆಗೋದಿಲ್ಲ. ಅವುಗಳನ್ನು ಜಸ್ಟ್ ಇಮೇಜ್ ಮಾಡ್ಬೋದು, ನೋಡೋಕ್ಕೂ ಆಗಲ್ಲ, ಟಚ್ ಮಾಡೋಕ್ಕೂ ಆಗಲ್ಲ. ಓಕೆನಾ? ಸೊ ಲುಕ್ ಯರ್ ಟ್ರುತ್ ಎಕ್ಸಾಂಪಲ್. ಟ್ರುತ್ ಕೊಟ್ಟಿದ್ದೀನಿ ಇಲ್ಲಿ. ಓಕೆ, ಟ್ರುತ್. ಸೊ ಫಾರ್ ಎಕ್ಸಾಂಪಲ್, ಟ್ರುತ್ ವಿಲ್ ಸಕ್ಸಸ್ಡ್. ಸತ್ಯವು ಜಯಿಸುತ್ತದೆ. ಟ್ರುತ್ ವಿಲ್ ಸಕ್ಸಸ್ಡ್. ಫಾರ್ ಎಕ್ಸಾಂಪಲ್, ಆನೆಸ್ಟಿ. ಸೊ ಲುಕ್ ಯರ್ ಆನೆಸ್ಟಿ. ಸೆಕೆಂಡ್ ಒನ್, ಆನೆಸ್ಟಿ is the best policy. Honest is the best policy. Honesty is best policy. Second one, bravery. Next, stupidity, sympathy, wisdom, ಎಲ್ಲವೂ ಕೊಡಿ. thief, activity, childhood. So okay, are you know childhood, adolescence, freedom, so sickness, death, finity, politics, ಮ್ಯೂಸಿಕ್, ಗ್ರಾಮರ್, ಎನಿವನ್. ಇದನ್ನು ನೋಡ್ತಾ ಹೋದಾಗ ಇವುಗಳೆಲ್ಲ ಭಾವಾತ್ಮಕವಾದದ್ದು. ಚೈಲ್ಡ್ಹುಡ್ಡು ಇವುಗಳೆಲ್ಲ ಭಾವಾತ್ಮಕವಾದದ್ದು. ಹಾಗಾಗಿ ಅವುಗಳನ್ನು ನಾವು ಏನು ಮಾಡೋಕ್ಕಾಗಲ್ಲ, ನೋಡೋಕ್ಕೂ ಆಗಲ್ಲ ಆ್ಯಂಡ್ ಟಚ್ ಮಾಡೋಕ್ಕೂ ಆಗಲ್ಲ. ಜಸ್ಟ್ ಕಲ್ಪನೆ ಮಾಡ್ಕೋಬೋದು. ಡೆತ್ ಏನು ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಯೂತ್ ಓಕೆ, ದೇವರ್ ಸ್ಟ್ರಾಂಗ್ in their youth. Okay, next, good friendship in strength. Health is wealth. For example, health is wealth. So beauty is truth. So anyone, ಇದನ್ನೆಲ್ಲ ನಾವು ಏನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಸೊ ಕಲೆಕ್ಟಿವ್ ನೌನ್. ಸೊ ನೆಕ್ಸ್ಟ್ ಒನ್, collective noun. What is collective noun? Collective noun ಅಂದ್ರೆ group of words. Okay, it is the name of the same time person, things, takes together to regarded as one entity. ನೋಡಿ, classes, army, crowd, jury, committee, or ನೋಡಿ dozens. So look here, collective noun is a group of name. The name of the group of peoples, animals, place, things called a collective noun. So look here, repeat. Collective noun are group of words, the name of group of peoples, place, animal, things. So collective means ಸಮೂಹ, ಗುಂಪುಗಳ ಒಂದು ನೇಮನ್ನು ರೆಫರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಕಲೆಕ್ಟಿವ್ ನೌನ್ ಅಂತ ಕರಿತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಕ್ಲಾಸ್, ಆರ್ಮಿ, ಕ್ರೌಡ್, ಜ್ಯೂರಿ, ಕಮಿಟಿ, ಸೊ ಎನಿವನ್. ಸೊ ಕಲೆಕ್ಟಿವ್ ನೌನಲ್ಲಿ ಸೊ ಫ್ಯಾಮಿಲಿ, ಒಂದು ಗ್ರೂಪ್ ಆಫ್ ವರ್ಡ್. ಮೈ ಫ್ಯಾಮಿಲಿ ಈಸ್ ಎ ಬಿಗ್, ಎನಿವನ್. ಕಲೆಕ್ಟಿವ್ ನೌನ್ ಅಂದರೆ ಅರ್ಥ ಮಾಡ್ಕೊಂಬಿಡ್ರಿ, ಒಂದು ಗ್ರೂಪ್ ಇರುತ್ತೆ. ಕ್ಲಾಸ್ ಟೋಟಲಿ ತರಗತಿ ಇರುತ್ತೆ. ಆರ್ಮಿ ಅದೊಂದು ಗ್ರೂಪ್ ಇದೆ. ಕ್ರೌಡ್ ಜನಸಮೂಹ ಅದೊಂದು ಗ್ರೂಪ್ ಇದೆ. ಇವೆಲ್ಲವೂ ಕಲೆಕ್ಟಿವ್ ನೌನ್ ಆಗ್ತೀವಿ. ಆರ್ಮಿ ಇರ್ಬೋದು, ಟೀಮ್, ಕ್ರೌಡ್, ಸೊ ಅಸೋಸಿಯನ್, ಓಕೆ, ಸ್ಟಾಫ್ ಅಸೋಸಿಯನ್ ಇರ್ಬೋದು, ಸ್ಟಾಫ್ ಇರ್ಬೋದು. ಇವುಗಳೆಲ್ಲ ನಾವು ಕಲೆಕ್ಟಿವ್ ನೌನ್ಸ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನೆಕ್ಸ್ಟು ವಸ್ತುಗಳಿರ್ಬೋದು, ಡೀಫ್, ಇವುಗಳೆಲ್ಲ ಕಲೆಕ್ಟಿವ್ ನೌನ್ ಅಂತ ಕರಿತಾ ಹೋಗ್ತೀವಿ. ಡಜನ್ ಅಂದರೆ ಕಲೆಕ್ಟಿವ್ ನೌನ್. ಓಕೆನಾ? ಇವುಗಳೆಲ್ಲ ನಾವು ಏನಂತೀವಿ? ಕಲೆಕ್ಟಿವ್ ನೌನ್ ಅಂತ ಕರಿಬೋದು. ಕಲೆಕ್ಟಿವ್ ನೌನ್.
ಸೊ ಇವುಗಳನ್ನ ನೋಡಬೇಕಾಗುತ್ತೆ. ಸೊ ನೋಡಿ, ಎರಡು, ಇಂಡು ಇರ್ಬೋದು, ಡಜನ್ ಇತ್ಯಾದಿ, ಸಮಿತಿ, ಕಮಿಟೀಸ್, ಸಮಿತಿ, ಇವೆಲ್ಲವೂ ಕಲೆಕ್ಟಿವ್ ನೌನ್ಸ್. ರೆಫರ್ ಟು ಓನ್ಲಿ ಗ್ರೂಪ್ಸ್. ಓಕೆ, ಮೆಟೀರಿಯಲ್ ನೌನ್. ಸೊ ನೆಕ್ಸ್ಟ್ ಒನ್, ಮೆಟೀರಿಯಲ್ noun. What is material noun? Material noun is a material noun or name of the material, the name of material of substance that is used to make some object to or objects in called a material noun. Material noun is the name of the matter or substance which things are made. So material noun is the name of matter or substance of which things are made. Wood, silver, gold, wheat, so papers, much. So anyone, gold is a, so for example gold. ಸೊ ನೋಡಿ, ಇಲ್ಲಿ ಪದಾರ್ಥ, ಒಂದು ಯಾವುದೇ ಒಂದು ಪದಾರ್ಥಗಳಾಗಿರ್ಬೋದು, ಅವುಗಳ ವಸ್ತುಗಳ, ನಾವು ಬಳಸ್ತಕ್ಕಂಥ ವಸ್ತುಗಳಿಗೆ ನಾವು ಏನು ಬರ್ತೀವಿ, ಮೆಟಲ್. ಸೊ ಯಾವುದೋ ಒಂದು ಪದಾರ್ಥಗಳ ಹೆಸರಿರ್ಬೋದು, ಆ ವಸ್ತುಗಳನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ, ಒಂದು ಉಪಯೋಗ ಮಾಡ್ತೀವಿ. ಅಂಥ ವಸ್ತುಗಳಿಂದ ನಾವೇನಂತೀವಿ, ಮೆಟೀರಿಯಲ್ ನೌನ್, ಅದ ಪದಾರ್ಥ ವಾಚಕ ನಾಮಪದ ಅಂತ ಕರಿತೀವಿ, ಮೆಟೀರಿಯಲ್. ಸೊ ವುಡ್ ಅಂತ ತೊಗೊಂಡು ಇನ್ನೊಂದು ವಸ್ತು ಮಾಡ್ಬೋದು, ಸಿಲ್ವರ್ ತೊಗೊಂಡು ಏನೋ ಮಾಡ್ಬೋದು, ಗೋಲ್ಡ್. ಓಕೆ, ಫಾರ್ ಎಕ್ಸಾಂಪಲ್ ಗೋಲ್ಡ್. ಗೋಲ್ಡ್ ಈಸ್ ಅ ಪ್ರೀಸಿಯಸ್ ಮೆಟಲ್. ಬಂಗಾರ ಒಂದು ಅಮೂಲ್ಯವಾದ ಒಂದು ವಸ್ತು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ವುಡ್ ಇದೆ ಇಲ್ಲಿ. ಟೇಬಲ್ ಆರ್ ಮೇಡ್ ಆಫ್ ವುಡ್. ಸೊ ಟೇಬಲ್ ಆರ್ ಮೇಡ್ ಆಫ್ ವುಡ್. ಕಟ್ಟಿಗೆಯಿಂದ ಏನು ಮಾಡ್ತೀವಿ ನಾವು, ಟೇಬಲನ್ನು, ಮೇಜನ್ನು ಮಾಡ್ತೀವಿ. ಗೋಲ್ಡ್, ಸೊ ಪ್ರೆಷಿಯಸ್ ಮೆಟಲ್ಸ್, ಅಂದರೆ ಇದು ಗೋಲ್ಡ್ ಅತಿ ಅಮೂಲ್ಯವಾದ ಒಂದು ವಸ್ತು ಅಂತ ನಾವಿಲ್ಲಿ ಹೇಳ್ಬೋದು. ಈ ರೀತಿಯಾಗಿ ನಾವು ಮಾಡ್ತೀವಿ. ಪೇಪರ್ ಈಸ್ ಕಾಸ್ಟ್ಲಿ. B2B paper is costly. Anyone. For example, iron. ನೋಡಿ, ಐರನ್ ತಗೋರಿ. ಏನಪ್ಪ ಅಂತಂದ್ರೆ ಕಬ್ಬಿಣ. ಐರನ್ ಅಂದರೆ ನಮ್ಗೆ ಗೊತ್ತಿದೆ. ಐರನ್ ಈಸ್ ಎ ಮೆಟೀರಿಯಲ್ ನೌನ್. ಓಕೆ, ಐರನ್ ಈಸ್ ಅ ಯೂಸ್ಫುಲ್ ಮೆಟಲ್. Iron is a useful metal. So for example, copper, paper, glass, plastic, leather, silk, any one. So is a material noun ಅಂತ ಕರಿತೀವಿ. ಸೊ ಲುಕ್ ಯಾರ್, ಇಷ್ಟು ನಾವು ನೋಡ್ತಾ ಹೋಗ್ತಿದ್ವಿ. ಸೊ ಇದರಲ್ಲಿ ಕೌಂಟಬಲ್ ಅನ್ಕೌಂಟಬಲ್ ನೌನ್ ಕೂಡ ನೋಡ್ತಾ ಹೋಗ್ತೀವಿ. ಸಮ್ ಕ್ಯಾರೆಕ್ಟರ್ಸ್ ಆಫ್ ನೌನ್. ಮೋಸ್ಟ್ ನೌನ್ಸ್ ಕ್ಯಾನ್ ಫಾರ್ಮ್ ಪ್ಲೂರಲ್ ಬೈ ಟೇಕಿಂಗ್ ಎಸ್. ಸೊ ಟೇಬಲ್ಸ್ ಜೆ. ಓಕೆ, ಒಂದೊಂದು ಸಂದರ್ಭದಲ್ಲಿ ಏನು ಮಾಡುತ್ತಂದರೆ ನೌನ್ಸು ಎಸ್ ಅಂತ ತಗೋತು, ಪ್ಲೂರಲ್ ಆಗುತ್ತೆ. ಬುಕ್ಸ್, ಬಾಯ್ಸ್, ಗರ್ಲ್ಸ್. ನೌನ್ ಕ್ಯಾನ್ ಟೇಕ್ ಎ ಪೊಸೆಸಿವ್ ಕೇಸ್. ಜಾನ್ಸ್, ಪೊಸೆಸಿವ್ಸ್ ನೋಡಿ. ರೀತ್, ಫಾರ್ ಎಕ್ಸಾಂಪಲ್ ಟೆನ್ಸಸ್ ಮಾಡೋಗೆಲ್ಲ ಇದು ಯೂಸ್ ಆಗುತ್ತೆ, ಥರ್ಡ್ ಪರ್ಸನ್ಸ್. ಓಕೆ, ನೇಮ್ ಕ್ಯಾನ್ ಬಿ ಟೈಪಿಕಲಿ ಪ್ರೊಸೆಸ್ಡ್ ಬೈ ಆರ್ಟಿಕಲ್ಸ್. ಅ ಬಾಯ್, ಆ್ಯನ್ ಅಂಬ್ರೆಲಾ, ದ ಕ್ಯಾಟ್. ಓಕೆ, ಸೊ ನೌನ್ ದೇರ್ ಆರ್ countable and countable noun. The common noun is there countable and uncountable nouns. These nouns, which is name of things, can be counted, divided into singular, plural, called a countable nouns. Okay, ನಿಮ್ಗೆ ಆಲ್ರೆಡಿ ಗೊತ್ತಿದೆ. Uncountable noun is a name things are cannot be counted, divided in singular, plural. Okay, milk, butter, sugar, veg, ice, oxygen, beauty. ಇವು ಎಣಿಕೆ ಮಾಡೋಕ್ಕೆ ಬರದೇ ಇರತಕ್ಕಂಥದ್ದು. ಓಕೆ, ಇವುಗಳಲ್ಲಿ ಎಣಿಕೆಗೆ ಬರ್ತಕ್ಕಂಥದ್ದು ಕೌಂಟಬಲ್, ಎಣಿಕೆಗೆ ಬಾರದೇ ಇರತಕ್ಕಂಥದ್ದು ಅವನು ಅನ್ಕೌಂಟಬಲ್ ನೌನ್ ಅಂತ ಕರಿತಾ ಹೋಗ್ತೀವಿ. ಸೊ ಲುಕ್ ಹಿಯರ್, ಕೌಂಟಬಲ್ ನೌನ್, ದೇ ಕ್ಯಾನ್ ಯೂಸ್ ಬೋತ್ ಇನ್ ಸಿಂಗುಲರ್ ಅಂಡ್ ಪ್ಲೂರಲ್. ಓಕೆ, ಕೌಂಟಬಲ್ ಅಂಡ್ ಅನ್ಕೌಂಟಬಲ್ ನೌನ್. ನೋಟ್ ದಿಸ್. ಸೊ ಫ್ರೇಸಸ್ ಅಂತ ಯೂಸ್ ಮಾಡ್ತೀವಿ ಇದರಲ್ಲಿ. ಐ ಲೈಕ್ ಪ್ಲೇಯಿಂಗ್ ಹಾಕಿ. ಸೊ ಇದನ್ನು ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ, ಡೋಂಟ್ ವೆರಿ. ಇದು ಕೂಡ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ಈಗ ನಾನು ಏನು ಮಾಡ್ತಾಯಿದ್ವಿ ಅಂದರೆ ಫಾರ್ಮ್ಸ್, ಜೆಂಡರ್ಸ್ ಆ್ಯಂಡ್ ಪ್ಯೂಮಲ್ಸ್ ಅಂತ ಇದೆ, ಅದು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ನಿಮಗೆ ನೋಟ್ಸ್ ಎಲ್ಲ ಹಾಕ್ಬಿಡ್ತೀನಿ, ಡೋಂಟ್ ವೆರಿ. ಇದು ನೋಟ್ಸ್ ನಾನು ಏನು ಮಾಡ್ತೀನಿ, ನಿಮಗೆ ಶೇರ್ ಮಾಡ್ತೀನಿ, ಗ್ರೂಪಲ್ಲಿ ಹಾಕಿರ್ತೀನಿ. ಆ್ಯಂಡ್ ಆ್ಯಪಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಡೋಂಟ್ ವೆರಿ.
ಇದನ್ನೆಲ್ಲ ನಾವು ನೋಟ್ಸ್ ಎಲ್ಲ ರೆಡಿ ಮಾಡಿದ್ದೀವಿ, ನಿಮಗೆ ಕೊಡ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ಇಷ್ಟು ನಾವು ನೋಡ್ತಾ ಹೋದ್ವಿ. ಮುಂದಿನ ಕ್ಲಾಸಲ್ಲಿ ಏನು ಮಾಡ್ತಾ ಹೋಗೋಣ ಅಂತಂದಾಗ ಇವುಗಳ ಬಗ್ಗೆ ಕ್ವಶನ್ ರೈಸ್ ಮಾಡ್ತಾ ಇದ್ದೀನಿ. ಕ್ವಶನ್ ಇಲ್ಲಿ ಬಂದಿದೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಸೆಕೆಂಡ್ ಅದನ್ನೇ ಎಕ್ಸಾಂಪಲ್ ಕೊಟ್ಟು ಮಾಡ್ತಾ ಹೋಗ್ಬಿಡೋಣ. ಸೊ ಲುಕ್ ಇದನ್ನು ಕ್ವಶನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ ಕ್ವಶನ್ ನಾವು ಏನು ಮಾಡ್ಬೇಕಂದ್ರೆ ಡಿಸ್ಕಸ್ ಮಾಡ್ತಾ ಹೋಗಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಕ್ವಶನ್ ಏನಿಲ್ಲಿದೆ ಏನಿಲ್ಲ ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಅದನ್ನು ಕೂಡ ಇದು ಮಾಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೈಂಡ್ಸ್ ಆಫ್ ಪ್ರನೌನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.